ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಸಂಚಿಕೆಯಲ್ಲಿ ಪವಿತ್ರ ಬಂಧನ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು ನಿಮ್ಮ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ಫಸ್ಟ್ ನೈಟ್ಗೆ ರೆಡಿ ಆಗಿದ್ದಾಳೆ ಪವಿತ್ರ. ಹಾಗೆ ಖುಷಿಯಾಗಿ ತನ್ನ ಗಂಡನ ಹೆಸರು ದೇವ್ ಅಂತ ಹೇಳಿ ಪವಿತ್ರ ಹಾಗೆ ದೇವ್ ಇಬ್ರು ಫಸ್ಟ್ ನೈಟ್ ಮುಗಿಸ್ಕೊಂಡಿದ್ದಾರೆ. ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ. ಅಂತೂ ಇಂತೂ ದೇವ್ ಕೂಡ ಪವಿತ್ರ ಜೊತೆ ಒಂದಾಗಿದ್ದಾನೆ, ಸಂಸಾರ ಶುರು ಮಾಡಿದ್ದಾನೆ. ನೋಡೋಣ ಬನ್ನಿ ಏನಾಗ್ತದೆ ಅಂತ ಅಂದ್ಬಿಟ್ಟು. ಈ ಕಡೆ ಪವಿತ್ರ ಹಾಗೆ ದೇವ್ ಇಬ್ರು ಊರಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೊರಟಿರ್ತಾರೆ. ಹೇಗಾದ್ರೂ ಮಾಡಿ ಪವಿತ್ರ ಹಾಗೆ ನಮ್ಮ ಅಕ್ಕ ಹಾಗೆ ನಮ್ಮ ಬಾವ ಇಬ್ರು ಮನೇಲೇ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಸುಮಂತ ಪ್ಲಾನ್ ಮಾಡಿಕೊಂಡು ರಾತ್ರಿನೇ ಕಾರ್ ಪಂಚರ್ ಮಾಡಿರ್ತಾನೆ. ಹಾಗೆ ಈ ಕಡೆ ಮೆಕ್ಯಾನಿಕ್ ಅವರಿಗೂ ಯಾರೇ ಕರೆದ್ರೂ ನಮ್ಮ ಮನೆ ಹತ್ರ ಬರಬೇಡ್ರಿ, ಇವತ್ತು ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ರಿ ಅಂತ ಅಂದ್ಬಿಟ್ಟು ಮೆಕ್ಯಾನಿಕ್ ಅವರಿಗೆಲ್ಲ ಫೋನ್ ಮಾಡಿ ಹೇಳಿರ್ತಾನೆ. ಆಗ ಈ ಕಡೆ ದೇವ್ ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಪವಿತ್ರ ಅವರೇ ಇವತ್ತು ಹೋಗೋದಕ್ಕಾಗೋದಿಲ್ಲ, ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಈ ಕಡೆ ಸರಿ ಅಂತ ಅಂದ್ಬಿಟ್ಟು ಪವಿತ್ರ ಪಂಜೆ ಹಾಗೆ ಬನಿಯನ್ ತಂದು ಕೊಡ್ತಾಳೆ. ಇದನ್ನು ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನು ಪವಿತ್ರ ಅವರೇ ಈ ಪಂಜೆನ ನಾನು ಉಟ್ಕೋಬೇಕಾ, ನನಗೆ ಪಂಜೆ ಎಲ್ಲ ಉಡೋದಕ್ಕೆ ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನು ದೇವ್ ಸರ್ ನಿಮ್ಮ ಮಾತಿನ ಅರ್ಥ, ಹಾಗಾದರೆ ನಾನು ಉಡ್ಸೋದಕ್ಕಾಗುತ್ತಾ ನಿಮಗೆ ಪಂಜೆನ ಅಂತ ಅಂದ್ಬಿಟ್ಟು ಪವಿತ್ರ ಕೂಡ ಹೇಳ್ತಾ ಇರ್ತಾಳೆ. ಹಾಗಾದರೆ ಪವಿತ್ರ ಅವರೇ ನನಗೆ ಪಂಜೆ ಎಲ್ಲ ಉಡ್ಕೊಳೋದಕ್ಕೆ ಬರೋದಿಲ್ಲ, ಏನು ಮಾಡಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಪವಿತ್ರ ಅವರೇ ದಯವಿಟ್ಟು ನನ್ನ ಮರ್ಯಾದೆ ಉಳಿಸ್ರಿ, ಮಾವನೇನಾದರೂ ನೀವು ಕರೆದ್ರಿ ಅಂತ ಅಂದರೆ ಮಾವಂಗೆ ನಮ್ಮ ಮಳೆ ಮೈಂಗೆ ಪಂಜೆನೇ ಉಡ್ಕೊಳೋದಕ್ಕೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅವರು ನನ್ನ ಮೇಲೆ ತಪ್ಪಾಗಿ ತಿಳ್ಕೊತಾರೆ. ದಯವಿಟ್ಟು ಅದಕ್ಕೆ ನೀವು ಸಹಾಯ ಮಾಡಿರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ದೇವ್ ಸರ್ ಏನು ಹೇಳ್ತಾ ಇದ್ದೀರಾ, ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ ನಿಮಗೆ ಪಂಜೆ ಎಲ್ಲ ಉಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ಪವಿತ್ರ ಅಲ್ಲಿಂದ ಆಚೆ ಕಡೆ ಹೋಗ್ತಾಳೆ. ಆಗ ದೇವ್ ಈ ಕಡೆ ಪಂಜೆ ಉಡ್ಕೊಳೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾನೆ, ಅವನ ಕೈಲಿ ಆ ಪಂಜೆನ ಉಡ್ಕೊಳೋದಕ್ಕೆ ಆಗ್ತಾ ಇರೋದಿಲ್ಲ. ಸುಮಂತ ಬಾರೋ ಇಲ್ಲಿ ಅಂತ ಅಂದ್ಬಿಟ್ಟು ಪವಿತ್ರ ಕರಿತಾ ಇದ್ದಾಗ ಸುಮಂತ ಅಲ್ಲಿಗೆ ಬರ್ತಾನೆ. ಸುಮಂತ ನೋಡು ನಿಮ್ಮ ಬಾವಂಗೆ ಪಂಜೆ ಉಡ್ಕೊಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ನೀನು ಸ್ವಲ್ಪ ಸಹಾಯ ಮಾಡ್ತೀಯ ಅಂತ ಅಂದ್ಬಿಟ್ಟು ಹೇಳಿದಾಗ ಸರಿ ಅಂತ ಅಂದ್ಬಿಟ್ಟು ಸುಮಂತ್ ಹೋಗ್ತಾನೆ. ಓ ಸುಮಂತ ಹಬ್ಬ ಇಲ್ಲಿ, ನನಗೆ ಪಂಜೆ ಎಲ್ಲ ಉಟ್ಕೊಳೋದಕ್ಕೆ ಬರುತ್ತೆ ಕಣೋ, ಆದರೆ ಇವತ್ತು ಯಾಕೋ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅಯ್ಯೋ ಬಾವ ನಿಮಗೆ ಪಂಜೆ ಉಟ್ಕೊಳಕ್ಕೆ ಬರಲ್ವ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ, ನಾವಿಬ್ರು ಫ್ರೆಂಡ್ಸು, ಇನ್ನೊಂದ್ಸತಿ ನಾನು ಈ ಥರ ಎಲ್ಲ ನಮ್ಮ ಬಾಬಂಗೆ ಪಂಜೆ ಉಟ್ಕೊಳೋದಕ್ಕೆಲ್ಲ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಯಾರ ಹತ್ರನೂ ಹೇಳಲ್ಲ, ಬನ್ನಿ ಅಂತ ಅಂದ್ಬಿಟ್ಟು ಕರೆದು ಸುಮಂತನೆಯಲ್ಲಿ ಪಂಜೆನ ಕಟ್ಟುತ್ತಾನೆ. ಹಾಗೆ ಅಲ್ಲೋ ಕಣೋ ಸುಮಂತ, ಇದು ಉದ್ರೋದಿಲ್ಲ ಅಲ್ವೇನೋ, ಅಕಸ್ಮಾತ್ ಏನಾದರೂ ಎಲ್ಲರಿದ್ರಿಗೂ ಉದ್ರು ಬಿಡ್ತು ಅಂತ ಅಂದರೆ ಮುಗೀತು ನನ್ನ ಕತೆ ಅಂತ ಅಂದ್ಬಿಟ್ಟು ಹೇಳ್ದೆ. ಬಾಬಾ ಇಲ್ಲ ಬಾಬಾ ಉದ್ರಲ್ಲ, ಅದಕ್ಕೆ ಕಟ್ಟುತ್ತಿದ್ದೀನಿ ನೋಡ್ರಿ, ಪುಂಡಿ ಊರಿಲಿ ಕಟ್ಟಿಬಿಟ್ರೆ ಯಾರು ನಿಮ್ಮ ಪಂಜೆನ ಎಳೆಯೋದಕ್ಕೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಕಡೆ ಅಂತೂ ಇಂತೂ ದೇವ್ಗೆ ಪಂಜೆ ಹಾಗೆ ಎಲ್ಲದನ್ನು ಉಡಿಸ್ತಾರೆ. ಇನ್ನೊಂದು ಕಡೆ ರಾತ್ರಿ ಆಗಿರುತ್ತೆ, ಅಲ್ಲಿದ್ದಂಥ ಅಕ್ಕಪಕ್ಕದ ಹೆಂಗಸ್ರುಗಳೆಲ್ಲ ಸೇರಿಕೊಂಡು ಹಾಗೆ ದೇವಾಗೆ ಪವಿತ್ರ ಇಬ್ರಿಗೂ ಫಸ್ಟ್ ನೈಟಿಗೆ ಅಂತ ಅಂದ್ಬಿಟ್ಟು ಅರೇಂಜ್ ಮಾಡಿರ್ತಾರೆ. ಆಗ ಏನಿದು ಏನಕ್ಕೆ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಅಯ್ಯೋ ಅಣ್ಣ ನಿಮಗೇನು ಗೊತ್ತಾಗೋದಿಲ್ಲ, ನೀವೊಂದು ಸ್ವಲ್ಪ ನೀವೆಲ್ಲರೂ ಸೇರಿಕೊಂಡು ಆಚೆ ಕಡೆ ಇರ್ರಿ, ಇವತ್ತು ನೀವು ಯಾರು ಇಲ್ಲಿ ಮಲಿಕೊಳೋ ಆಗಿಲ್ಲ, ಎಲ್ಲರೂ ನಡೀರಿ ನಮ್ಮನೇಲಿ ಮಲಿಕೊಳೋರು ಅಂತ ಅಂದ್ಬಿಟ್ಟು ಇಲ್ಲಿ ಒಬ್ಬರು ಆ ಹೆಂಗಸು ಹೇಳ್ತಾ ಇರ್ತಾರೆ. ಏನಕ್ಕೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಅವನ್ನೆಲ್ಲ ನಿಮ್ಗೆ ಯಾಕಣ್ಣ, ಗಂಡ ಹೆಂಡತಿ ಮಧ್ಯೆ ಏನೋ ಇರುತ್ತೆ ಸಾವಿರಾರು ಅಂತ ಅಂದ್ಬಿಟ್ಟು ಹೇಳಿದಾಗ ಸರಿ ಅಂತ ಅಂದ್ಬಿಟ್ಟು ಪವಿತ್ರ ತಂದೆಗೆ ಅದು ಅರ್ಥ ಆಗುತ್ತೆ. ಹಾಗೆ ಬರ್ರಪ್ಪ ಹೋಗೋಣ ಅಂತ ಅಂದ್ಬಿಟ್ಟು ಅವರೆಲ್ಲ ಪಕ್ಕದ ಮನೆಗೆ ಹೋಗಿ ಮಲಿಕೊಳೋದಕ್ಕೆ ಅಂತ ಹೋಗ್ತಾರೆ. ಪವಿತ್ರ ಹಾಗೆ ದೇವ್ ಇಬ್ರು ಒಂದು ಮನೆಯಲ್ಲೇ ಬಿಟ್ಬಿಟ್ಟು ಈ ಕಡೆ ಪವಿತ್ರನ ಹಾಲು ಕೊಟ್ಬಿಟ್ಟು, ನೋಡುವ ಗಂಡನ ಹೆಸ್ರು ಹೇಳ್ಬಿಟ್ಟು ನಿನ್ನ ಗಂಡನ ರೂಮಿಗೆ ಹೋಗು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಈ ಕಡೆ ಪವಿತ್ರ ತುಂಬಾ ಭಯ ಪಡ್ತಾ ಇರ್ತಾಳೆ. ಆಗ ಯಾಕವ ಭಯ ಪಡ್ತಾ ಇದೀಯಾ, ಗಂಡನ ಹೆಸ್ರು ಹೇಳೋದಕ್ಕೆ ಇಷ್ಟೊಂದೆಲ್ಲ ಮುಜುಗರ ಪಡ್ತಾರ, ಹೇಳು ಅಂತ ಅಂದ್ಬಿಟ್ಟು ಅಜ್ಜಿ ಕೇಳ್ತಾ ಇದ್ದಾಗ ದೇವ್ ಸರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ದೇವ್ ಸರ್ರು ಇಲ್ಲ ಗಿರ್ರು ಇಲ್ಲ, ಕರೆಕ್ಟಾಗಿ ಹೇಳಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಪವಿತ್ರನ ಹಾಲು ಕೊಟ್ಟು ಆ ಕಡೆ ದೇವ್ ಕಡೆಗೆ ದೇವ್ ಎದುರುಗಡೆನೆ ಕರ್ಕೊಬಂದು ನಿಲ್ಲಿಸಿರ್ತಾರೆ. ಅದನ್ನ ನೋಡಿ ದೇವ್ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಅವನಿಗಂತೂ ಸಖತ್ ಖುಷಿ ಆಗ್ತಾ ಇರುತ್ತೆ, ಪವಿತ್ರ ಮಾತಾಡ್ತಾ ಇರೋದಕ್ಕೂ ಈ ಕಡೆ ಎಷ್ಟು ಖುಷಿ ಪಡ್ತಾ ಇರ್ತಾನೆ ಅಂತ ಅಂದರೆ ಅಷ್ಟು ಖುಷಿ ಪಡ್ತಾ ಇರ್ತಾನೆ. ಇನ್ನೊಂದು ಕಡೆ ನಾಚಿ ನೀರಾಗ್ತಾ ಇರ್ತಾಳೆ ಪವಿತ್ರ. ಆಗ ಹೇಳೋವರೆಗೂ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಅಜ್ಜಿ ಕಾಟ ಕೊಡ್ತಾ ಇರ್ತಾರೆ. ಆಗ ದೇವ್ ಅಂತ ಅಂದ್ಬಿಟ್ಟು ನನ್ನ ಗಂಡನ ಹೆಸರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಆಯಿತು ಇಬ್ಬರು ಇದೇ ರೀತಿ ಖುಷಿಯಾಗಿ ಇರ್ರಿ, ಆದಷ್ಟು ಬೇಗ ಒಂದು ಪವಿತ್ರನ ಪುಟಾಣಿ ದೇವ್ನ ಬರೋ ರೀತಿ ಮಾಡ್ರಿ ಅಂತ ಅಂದ್ಬಿಟ್ಟು ಹೇಳಿ ಪವಿತ್ರನ ಒಳಗಡೆ ಕಳಿಸ್ಕೊಡ್ತಾರೆ. ಆಗ ದೇವ್ ಪವಿತ್ರ ಮುಖ ನೋಡ್ತಿದ್ದಾರೆ, ಪವಿತ್ರ ದೇವ್ ಮುಖ ನೋಡ್ತಾ ಇರ್ತಾರೆ. ಪವಿತ್ರ ಕೈಯಲ್ಲಿರೋಂಥ ಹಾಲನ್ನ ನಿಧಾನವಾಗಿ ಪವಿತ್ರನ ಕರ್ಕೊಬಂದ್ಬಿಟ್ಟು ಮಂಚದ ಮೇಲೆ ಕೂರಿಸ್ತಾನೆ ದೇವ್. ಈ ಕಡೆ ಅವಳ ಕೈಯಲ್ಲಿರೋಂಥ ಹಾಲನ್ನು ದೇವ್ ಇಸ್ಕೊಂಡು ಸ್ವಲ್ಪ ಕುಡಿತಾನೆ. ನಾನು ಒಂದು ಸ್ವಲ್ಪ ಕುಡಿಬೇಕು ಅಂತ ಅಂದ್ಬಿಟ್ಟು ಪವಿತ್ರ ಹೇಳ್ತಾ ಇರ್ತಾಳೆ. ಆಗ ಪವಿತ್ರಗೂ ಕೂಡ ಕುಡಿಸ್ತಾನೆ. ಅಲ್ಲಿದ್ದಂಥ ಸ್ವೀಟನ್ನೆಲ್ಲವ
ಪವಿತ್ರಗೂ ಕೂಡ ತಿನ್ನಿಸ್ತಾನೆ. ಆಗ ಪವಿತ್ರ ಅವರೇ ನಾನೇನು ಇದನ್ನೆಲ್ಲ ಬೇಕು ಅಂತ ಇದು ಮಾಡಿರಲಿಲ್ಲ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ದೇವ್ ಅವರೇ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ಐ ಲವ್ ಯು ದೇವ್ ಅವರೇ, ಐ ಲವ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಇಲ್ಲಿ ಪವಿತ್ರ ಹಣೆಗೆ ದೇವ್ ಮುತ್ತು ಕೊಡ್ತಾನೆ. ಅಂತೂ ಇಂತೂ ಪವಿತ್ರನೇ ನನ್ನ ಹೆಂಡ್ತಿ, ನಿಜವಾದ ಹೆಂಡ್ತಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಪವಿತ್ರ ದೇವಿಬ್ರುವ ಅಂತೂ ಇಂತೂ ಕೊನೆಯದಾಗಿ ಸಂಸಾರ ಕೂಡ ಶುರು ಮಾಡ್ತಾರೆ. ಬೆಳಗ್ಗೆ ಎದ್ದಾಗ ಪವಿತ್ರ ದೇವ್ ಮುಖ ನೋಡಿ ನಾಚಿಕೊಂತ ಇರ್ತಾಳೆ. ಅಲ್ಲಿಂದ ಎದ್ದು ಹೋಗೋದಕ್ಕೆ ಅಂತ ಹೋಗ್ತಾ ಇದ್ದಾಗ ಪವಿತ್ರ ಕೈ ಹಿಡಿದು ದೇವ್ ಎಳಿತಾನೆ. ಆಗ ಪವಿತ್ರ ಬಂದು ದೇವ್ ಮೇಲೆ ಮಲ್ಕೊಂಡ್ಬಿಡ್ತಾಳೆ. ಆಗ ಬಿಡಿ ದೇವ್ ಸರ್ ಏನು ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಪವಿತ್ರ ಅವರೇ ಇಷ್ಟು ಬೇಗ ಎಲ್ಲಿಗೆ ಹೋಗ್ತಾ ಇದ್ದೀರಾ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದಾಗ, ಇಲ್ಲ ದೇವ್ ಸರ್ ಬಾಗ್ಲಿಗೆ ನೀರು ಹಾಕಬೇಕು ಬಿಡಿ, ಬೈತಾರೆ ಮನೇಲಿ, ಯಾರಾದರೂ ಏನು ಅಂದ್ಕೊತಾರೆ, ಅಪ್ಪ ಬೇರೆ ಆ ಪಕ್ಕದ ಮನೇಲಿ ಹೋಗಿ ಮಲ್ಕೊಂಡಿದ್ದಾರೆ, ಬೇಗ ಬಾಗ್ಲಿಗೆ ನೀರು ಹಾಕಬೇಕು, ಅಪ್ಪ ಬಂದರು ಅಂತ ಅಂದರೆ ಅವರು ತಪ್ಪಾಗಿ ತಿಳ್ಕೊತಾರೆ, ಏನೂ ಆಗೋದಿಲ್ಲ ಸುಮ್ಮನೆ ಇರಿ ಪವಿತ್ರ ಅವರೇ, ನಿಮ್ಮ ಅಪ್ಪಂಗೂ ಎಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಪವಿತ್ರನ ಮತ್ತೆ ಬಾಚಿ ತಪ್ಕೊಂಡ್ಬಿಡ್ತಾನೆ. ದೇವ್ ಹಾಗೆ ಪವಿತ್ರ ದೇವ್ ಇಬ್ಬರು ಒಂದಾಗ್ತಾರೆ. ಮತ್ತೆ ಈ ಕಡೆ ಪವಿತ್ರ ನಿಧಾನವಾಗಿ ದೇವಣೆಗೆ ಮುತ್ತು ಕೊಡ್ತಾಳೆ. ಪವಿತ್ರ ಅವರೇ ನಾವು ಇಷ್ಟೊಂದು ಖುಷಿಯಾಗಿರ್ತೀವಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಪವಿತ್ರ ಅವರೇ, ನೀವು ಎಲ್ಲಿ ನನ್ನ ಮೇಲೆ ಬೇಜಾರು ಮಾಡ್ಕೊಂಡೆಯಾ, ನನ್ನನ್ನು ಗಂಡ ಅಂತ ಒಪ್ಕೊಳಲ್ಲ ಅಂತ ಅಂದ್ಕೊಂಡಿದ್ದೆ, ಕೊನೆಗೂ ನನ್ನನ್ನು ಗಂಡ ಅಂತ ಒಪ್ಕೊಂಡ್ರಲ್ಲ, ನನಗೆ ಅಷ್ಟೇ ಖುಷಿ ಆಗ್ತೈತೆ ಪವಿತ್ರ ಅವರೇ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಸರಿ ಅಂತ ಅಂದ್ಬಿಟ್ಟು ಪವಿತ್ರ ಹಾಗೆ ದೇವಿಬ್ಬರು ಒಂದಾಗ್ತಾರೆ. ಅದೇ ಟೈಮಿಗೆ ಈ ಕಡೆ ಅವರ ತಂದೆ ಬಂದು ಬಾಗಿಲು ಬಡಿತಾ ಇರ್ತಾರೆ. ಅಯ್ಯೋ ದೇವ್ ಸರ್ ಬಿಡಿ, ಅಪ್ಪ ಬಂದಿದ್ದಾರೆ ಬಿಡಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ನಿಮಗೆ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಬಿಟ್ಟು ಈ